ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಕ್ಯಾಲಿಕಟ್ನ ತೊಂಡೈಯಾಡ್ನ ಲಕ್ಷ್ಮಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ, ನಿಮ್ಮೊಂದಿಗಿರುವುದರಿಂದ ಜೀವನವು ಆನಂದಮಯವಾಗಿದೆ. ನನ್ನ ಎಲ್ಲ ಪ್ರಾರ್ಥನೆಗಳನ್ನು ಪೂರೈಸಿದ ಮತ್ತು ನಾನು ಕನಸು ಕಂಡ ಎಲ್ಲ ಐಷಾರಾಮಿ ಜೀವನದಿಂದ ನನ್ನನ್ನು ಆಶೀರ್ವದಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ನಾನು ತುಂಬ ಕೃತಜ್ಞಳಾಗಿದ್ದೇನೆ. ಶ್ರೀ ಪರಂಜ್ಯೋತಿಯು ನನ್ನ ಜೀವನದ ರಕ್ಷಣೆಯನ್ನು ಈ ದಿನದವರೆಗೂ ಮಾಡಿದ್ದಾರೆ. ಈ ಎಲ್ಲ ಆಶೀರ್ವಾದಗಳಿಗೆ ನಾನು ನನ್ನ ಅತ್ಯಂತ ಪ್ರೀತಿಯ ದೈವಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಯಾವಾಗಲೂ ವಿದೇಶಗಳಿಗೆ ಪ್ರಯಾಣ ಮಾಡಬೇಕೆಂದು ಬಯಸುತ್ತಿದ್ದೆ. ಆದರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಯಾವುದೇ ಅವಕಾಶವೂ ದೊರೆತಿರಲಿಲ್ಲ. ನನ್ನ ಒಬ್ಬರು ಬಂಧುಗಳಿಂದ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಪಡೆದ ನಂತರ ನನ್ನ ಪ್ರಾರ್ಥನೆಗಳು ಈಡೇರಿದ್ದನ್ನು ನಾನು ಕಂಡೆ. ನಾನು ನಿಯಮಿತವಾಗಿ ಪ್ರಾರ್ಥನೆ ಮಾಡದೆ ಅಥವಾ ಯಾವುದೇ ಪೂಜೆಯನ್ನು ಮಾಡದೇ ಇದ್ದರೂ ದೈವಾನುಗ್ರಹವು ನನಗೆ ಹರಿಯುತ್ತಿರುವುದನ್ನು ನಾನು ನೋಡಿದೆ. ಕಳೆದ ತಿಂಗಳು ಪ್ಯಾರಿಸ್ನ ಒಂದು ಅಕಾಡೆಮಿಯಲ್ಲಿ ಅತಿಥಿಯಾಗಿ ಭಾಷಣ ಮಾಡಲು ಪ್ಯಾರಿಸ್ಗೆ ಪ್ರಯಾಣ ಮಾಡುವ ಒಂದು ಅನುಗ್ರಹಿಸಲ್ಪಟ್ಟ ಮತ್ತು ಪ್ರತಿಷ್ಠಿತ ಅವಕಾಶ ಅಲ್ಲದೆ ಕೆಲವು ಪ್ರಸಿದ್ಧ ಪ್ರೊಫೆಸರ್ಗಳೊಂದಿಗೆ ಹೋಗುವ ಅವಕಾಶ ಕೂಡ ದೊರೆಯಿತು. ಅದು ಅದ್ಭುತವಾಗಿತ್ತು ಮತ್ತು ಅದೊಂದು ನನಗೆ ಕನಸು ನನಸಾದ ಪ್ರಯಾಣವಾಗಿತ್ತು. ದೊಡ್ಡ ಪವಾಡವೆಂದರೆ ಆ ಅಕಾಡೆಮಿಯವರು ಜೀವನ ಪರ್ಯಂತ ಮಾಸಿಕ ಪಿಂಚಣಿಯನ್ನು ಕೃತಜ್ಞತೆಯ ಸೂಚಕವಾಗಿ ನನಗೆ ಮಂಜೂರು ಮಾಡಿದರು. ನನ್ನ ಆಸೆಯನ್ನು ಮತ್ತು ಪ್ರಾರ್ಥನೆಗಳನ್ನು ಪೂರೈಸಿದ್ದಕ್ಕಾಗಿ ಮತ್ತು ನನ್ನ ಜೀವನವನ್ನು ಈ ಅದ್ಭುತವಾದ ಅವಕಾಶದಿಂದ ಶ್ರೀಮಂತಗೊಳಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು. ಎಂದೆಂದೂ ನಿಮ್ಮ ಸುವರ್ಣ ಪಾದ ಕಮಲಗಳ ಬಳಿ ಅಪಾರ ಕೃತಜ್ಞತೆಯಿಂದ ಇರಲು ಬಯಸುತ್ತೇನೆ.